ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಂಜಯ ಧೃತರಾಷ್ಟ್ರನ ಬಳಿ ಹೇಳುತ್ತಾ ಇದ್ದಾನೆ, ದುರ್ಯೋಧನನಿಗೆ ವಿಷಾದ ಉಂಟಾಯಿತು. ಅವನಿಗೆ ಹರ್ಷವನ್ನ ಉಂಟು ಮಾಡುವ ಸಲುವಾಗಿ ಭೀಷ್ಮರು ಸಿಂಹನಾದವನ್ನ ಮಾಡಿ ಶಂಖನಾದವನ್ನ ಮಾಡಿದ್ರು. ಆಗ ಪಾಂಡವರು ಕೂಡ ಒಬ್ಬೊಬ್ಬರಾಗಿ ಕೃಷ್ಣನಿಂದ ಆರಂಭ ಮಾಡಿ ಶಂಖನಾದವನ್ನ ಮಾಡಿದ್ರು. ಯುದ್ಧ ಪ್ರಾರಂಭ ಆಯಿತು ಅಂತ ಅರ್ಥ. ಇನ್ನು ಯುದ್ಧ ಅದು ಪ್ರಾರಂಭ ಆಗುತ್ತದೆ ಅಂತ ಅರ್ಥ. ಅದಕ್ಕೆ ಸೂಚನೆ ಅದು. ಸಂಜಯ ಹೇಳಿದ ಪಾಂಡವರು ಮಾಡಿದ ಶಂಖಧ್ವನಿ ಅದು ಪ್ರತಿಧ್ವನಿಯಾಗಿ ಎಲ್ಲ ಧೃತರಾಷ್ಟ್ರನ ಪುತ್ರರ ಹೃದಯವನ್ನ ಭೇದಿಸಿತು ಅಂತ. ಅಂದ್ರೆ ಕುರುಕುಲ ನಾಶ ಆಯಿತು ಅಂತ ತಿಳಿ ಅಂತ ಸಂಜಯ ಹೇಳಿದ. ಇನ್ನು ಅರ್ಜುನನ ವಿಷಾದದ ಬಗ್ಗೆ ಹೇಳುತ್ತಾ ಇದ್ದಾನೆ. ಅಥೌ ವ್ಯವಸ್ಥಿತಾನ್ ದೃಷ್ಟ್ವಾ ಧಾರ್ತರಾಷ್ಟ್ರಾನ್ ಕಪಿಧ್ವಜ ಪ್ರವೃತ್ತೆ ಶಸ್ತ್ರ ಸಂಪಾತೆ ಧನುರುದ್ಯಮ ಪಾಂಡವ. ಈ ರೀತಿಯಾಗಿ ವ್ಯಾಪಾರ ಪ್ರಾರಂಭ ಆಗುವಾಗ ಅರ್ಥಾತ್ ಕೃಷ್ಣನ ಉಪದೇಶಕ್ಕೆ ಕಾರಣವಾದಂತಹ ಅರ್ಜುನನ ವಿಷಾದವನ್ನ ಹೇಳುವ ಸಲುವಾಗಿ ಇಷ್ಟೆಲ್ಲ ಉಪೋದ್ಘಾತವನ್ನ ಹೇಳಿದ್ರು. ಅರ್ಜುನನಿಗೆ ಬಂದ ವಿಷಾದ ಏನು ಅದನ್ನ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಆದದ್ದನ್ನ ನೋಡಿ ಅರ್ಜುನ ಏನು ಮಾಡಿದ, ತನ್ನ ಬಿಲ್ಲನ್ನ ಎತ್ತಿ ಕೃಷ್ಣನನ್ನ ಮಾತನಾಡಲಿಕ್ಕೆ ಪ್ರಾರಂಭ ಮಾಡಿದ. ಅಥ ಅನಂತರದಲ್ಲಿ ಅಂತ ಅರ್ಥ. ಕಪಿಧ್ವಜ ಅಂದರೆ ಅರ್ಜುನ. ಯಾಕೆ ಅಂದ್ರೆ ತನ್ನ ರಥದ ಮೇಲಭಾಗದಲ್ಲಿ ಧ್ವಜದಲ್ಲಿ ಹನುಮಂತ ಇದ್ದಾನೆ. ಆದ್ದರಿಂದಲೇ ಅರ್ಜುನನಿಗೆ ಕಪಿಧ್ವಜ ಅಂತ ಹೆಸರು. ವ್ಯವಸ್ಥಿತಾನ್ ಅಂದರೆ ಯುದ್ಧ ಮಾಡಲು ನಿಶ್ಚಯ ಮಾಡಿದಂತಹ ನಿನ್ನವರನ್ನ. ದೃಷ್ಟವ ಅಂದ್ರೆ ನೋಡಿ, ಶಸ್ತ್ರ ಸಂಪಾತೆ ಶಸ್ತ್ರ ಪ್ರಹಾರ ಪ್ರಾರಂಭ ಆಗ್ತಾ ಇರುವಾಗ ಅಂತ ಅರ್ಥ. ಅಂದ್ರೆ ಶಸ್ತ್ರ ಪ್ರಹಾರ ಇನ್ನೂ ಆಗ್ಲಿಲ್ಲ,
ಆಗುವ ಸ್ವಲ್ಪ ಹೊತ್ತು ಮುಂಚಿತವಾಗಿ ಅಂತ. ಆ ಕ್ಷಣದಲ್ಲಿ ಅರ್ಜುನ ಇನ್ನೇನು ಶಸ್ತ್ರ ಪ್ರಯೋಗ ಆಗಬೇಕು, ಆ ಹೊತ್ತಿನಲ್ಲಿ ಶಸ್ತ್ರ ಪ್ರಯೋಗ ಇನ್ನೂ ಆಗಲಿಲ್ಲ, ಆ ಹೊತ್ತಿನಲ್ಲಿ ತನ್ನ ಬಿಲ್ಲನ್ನ ಎತ್ತಿ ಧನುರುದ್ಯಮ ಪಾಂಡವ, ಅರ್ಜುನ, ಪಾಂಡವನಾದಂತಹ ಅರ್ಜುನ ಈ ಮಾತನ್ನ ಹೇಳ್ತಾನೆ. ಹೃಷಿಕೇಶಂ ತದಾ ವಾಕ್ಯಂ ಇದಮಾಹ ಮಹೀಪತೆ. ಹೃಷಿಕೇಶನನ್ನ ಕುರಿತು ಅರ್ಥಾತ್ ಕೃಷ್ಣನನ್ನ ಕುರಿತು ಮಾತನಾಡಿದ. ಏನು ಮಾತನಾಡಿದ? ಅರ್ಜುನ ಉವಾಚ ಸೇನಯೋರುಭಯೋರ ಮಧ್ಯೆ ರಥಂ ಸ್ಥಾಪಯಮೇಚ್ಯುತ. ಕೃಷ್ಣ ಸೇನಯೋ ಉಭಯೋ ಮಧ್ಯೆ, ಎರಡು ಸೇನೆಯ ಮಧ್ಯಭಾಗದಲ್ಲಿ ರಥವನ್ನು ನಿಲ್ಲಿಸು ಅಂತ ಹೇಳಿದ. ಯಾವದೇತಾ ನಿರೀಕ್ಷೇಹಂ ಯೋದ್ಧು ಕಾಮಾನ್ ಅವಸ್ಥಿತಾನ್ ಕೈರ್ಮಯ ಸಹಯೋದ್ಧವ್ಯಂ ಅಸ್ಮಿನ್ ರಣಸಮುದ್ಯಮೇ. ನಾನು ನಿರೀಕ್ಷೆ ಮಾಡ್ತಾ ಇದ್ದೇನೆ, ಯುದ್ಧ ಕಾಮಾನ್ ಅವಸ್ಥಿತಾನ್, ಯುದ್ಧವನ್ನ ಮಾಡಲು ಯುದ್ಧದ ಬಯಕೆಯನ್ನ ಇಟ್ಟುಕೊಂಡು ಇಲ್ಲಿ ಎಲ್ಲ ಬಂದು ಸೇರಿದ ಇವರೆಲ್ಲ ಯಾರು? ಈ ರಣೋದ್ಯೋಗದಲ್ಲಿ ನಾನು ಯಾರ್ಯಾರ ಜೊತೆಯಲ್ಲಿ ಯುದ್ಧವನ್ನ ಮಾಡಬೇಕು? ಕೈರಿಮಯ ಸಹಯೋದ್ಧವ್ಯಂ ಯೋತ್ಸ್ಯಮಾನಾನ್ ಅವೇಕ್ಷೇಹಂ, ಯೋತ್ಸ್ಯಮಾನಾನ್ ಅವೇಕ್ಷೇಹಂ ಯ ಏತೇತ್ರ ಸಮಾಗತಾಃ ಧಾರ್ತ ರಾಷ್ಟ್ರಸ್ಯ ದುರ್ಬುದ್ಧೇಃ ಯುದ್ಧೇ ಪ್ರಿಯಚಿಕೀರ್ಷವಃ. ಯುದ್ಧ ಮಾಡಲಿಕ್ಕೆ ಬಂದವರು ಯಾರು ಅಂದರೆ ದುರ್ಬುದ್ಧಿ ಉಳ್ಳಂತಹ ಈ ಧೃತರಾಷ್ಟ್ರನ ಪುತ್ರ, ಅವನಿಗೆ ಪ್ರಿಯಪಡಿಸಬೇಕು ಅಂತ ಬಂದಿದ್ದಾರೆ ಇವರೆಲ್ಲ, ಯುದ್ಧ ಮಾಡಬೇಕು ಅಂತ. ಧಾರ್ತ ರಾಷ್ಟ್ರಸ್ಯ ದುರ್ಬುದ್ಧೇ ಯುದ್ಧೇ ಪ್ರಿಯಚಿಕೀರ್ಷವಃ. ಧೃತರಾಷ್ಟ್ರ ಪುತ್ರನಾದ ದುರ್ಬುದ್ಧಿ ಉಳ್ಳಂತಹ ಈ ದುರ್ಯೋಧನನಿಗೆ ಸಂತೋಷ ಉಂಟು ಮಾಡಬೇಕು ಅಂತ ಈ ಇಚ್ಛೆಯಿಂದ ಇಲ್ಲಿಗೆ ಬಂದು ಯುದ್ಧ ಸನ್ನದ್ಧರಾದಂತಹ ಯಾರೆಲ್ಲ ಇದ್ದಾರೆ ಸಮಾಗತಾಹ, ಬಂದವರನ್ನು, ಪ್ರತಿ ವೀರರನ್ನು ನಾನು ನೋಡಬೇಕು. ಎರಡು ಸೈನ್ಯ ಮಧ್ಯದಲ್ಲಿ ಯುದ್ಧ ರಥವನ್ನು ನಿಲ್ಲಿಸು ಅಂತ ಅರ್ಜುನ ಹೇಳಿದ. ಸಂಜಯ ಉವಾಚ, ಇಷ್ಟು ಹೇಳಿ ಅರ್ಜುನ ಏನು ಮಾಡಿದ ಅಂತ ಸಂಜಯ ಧೃತರಾಷ್ಟ್ರನಿಗೆ ಹೇಳ್ತಾ ಇದ್ದಾನೆ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಗುಡಾಕೇಶೇನ ಭಾರತ, ಭಾರತ ಅಂದ್ರೆ ಸಂಜಯ ಹೇಳುದು ಧೃತರಾಷ್ಟ್ರನನ್ನ ಕುರಿತು. ಭಾರತ ಅಂದ್ರೆ ಭರತ ವಂಶದಲ್ಲಿ ಬಂದವ ಅಂತ. ಅರ್ಜುನ ಕೃಷ್ಣನಿಗೆ ಹೇಳಿದ ರಥವನ್ನು ನಿಲ್ಲಿಸು ಅಂತ. ಗುಡಾಕೇಶೇನ, ಅರ್ಜುನನಿಂದ ಹೇಳಲ್ಪಟ್ಟಂತಹ ಋಷಿಕೇಶ ಏನು ಮಾಡಿದ? ಅರ್ಜುನ ಗುಡಾಕೇಶ ಅಂದ್ರೆ, ಗುಡಾಕೇಶೇನ ಅಂದ್ರೆ ಅರ್ಜುನನಿಂದ ಅಂತ ಅರ್ಥ. ಆ ಗುಡಾಕೇಶ ಅಂತ ಯಾಕೆ ಹೆಸರು ಬಂತು? ಗುಡಾಕ ಅಂದ್ರೆ ನಿದ್ರೆ, ಗುಡಾಕಾಯ ಈಶಃ ಅಂತ. ಈಶ ಅಂದ್ರೆ ಜಯಿಸಿದವ ಅಂತ, ಗೆದ್ದವ, ನಿದ್ರೆಯನ್ನ ಗೆದ್ದವ ಅಂತ ಅರ್ಥ. ಯುದ್ಧ ಇದ್ರೆ ಸಾಕು, ಅಥವಾ ವಿದ್ಯೆ ಬೇಕು ಅಂದ್ರೆ ಸಾಕು,
ನಿದ್ರೆನೆ ಮಾಡ್ತಾ ಇದ್ದಿಲ್ಲ. ಕ್ಷತ್ರಿಯರ ಮುಖ್ಯ ಧರ್ಮ ಯುದ್ಧ. ಯುದ್ಧದಲ್ಲಿ ಮತ್ತೆ ವಿದ್ಯೆಯನ್ನು ಕಲಿಯುವ ಸಂದರ್ಭದಲ್ಲಿ ನಿದ್ರೆ ಬಂದಿದೆ ನಿಲ್ಲಿಸ್ತೇನೆ ಓದುದಿಲ್ಲ ಅಂತ ಹೇಳ್ತಾ ಇದ್ದಿಲ್ಲ. ನಿದ್ರೆಯನ್ನ ಗೆದ್ದವ ಅಂತ. ಯುದ್ಧ ವಿದ್ಯೆ ಇದೆಲ್ಲ ಇದ್ರೆ ಸಾಕು, ನಿದ್ರೆಯೇ ಬೇಡ. ನಿದ್ರೆಯನ್ನ ಗೆದ್ದವ. ಆದ್ದರಿಂದಲೇ ಅವ ಗುಡಾಕೇಶ. ಅಂತಹ ಗುಡಾಕೇಶೇನ ಅರ್ಜುನೇನ. ಅರ್ಜುನ ಈ ರೀತಿಯಾಗಿ ಹೇಳಿದ್ದಾನೆ. ಹೇಳಲ್ಪಟ್ಟಂತ ಅರ್ಜುನನಿಂದ ಕೃಷ್ಣ ಏನು ಮಾಡಿದ? ಸ್ಥಾಪಯಿತ್ವ ರಥೋತ್ತಮಂ. ಎರಡು ಸೇನೆಗಳ ಮಧ್ಯದಲ್ಲಿ ರಥವನ್ನ ನಿಲ್ಲಿಸಿದ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯೇತಾನ್ ಸಮವೇತಾನ್ ಕುರುನಿತಿ. ಎರಡು ಸೇನೆಗಳ ಮಧ್ಯದಲ್ಲಿ ನಿಲ್ಲಿಸಿದ್ದು ಹೇಗೆ ಅಂದರೆ ಭೀಷ್ಮರು ದ್ರೋಣರು ಹಾಗೆಯೇ ಇತರ ರಾಜರು. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ. ಇತರ ಎಲ್ಲ ರಾಜರ ಮುಂದೆ ಸಮಕ್ಷಮದಲ್ಲಿ ನಿಲ್ಲಿಸಿ ಅರ್ಜುನ ಯುದ್ಧಕ್ಕಾಗಿ ಸೇರಿರುವಂತಹ ಎಲ್ಲ ಕೌರವರನ್ನು ನೋಡು ಅಂತ ಹೇಳಿದ. ಆಗ ಅರ್ಜುನ ನೋಡಿದಂತೆ ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ ಪಿತೃನಥ ಪಿತಾಮಹಾನ್ ಆಚಾರ್ಯಾನ್ ಮಾತುಲಾನ್ ಭ್ರಾತೃನ್ ಪುತ್ರಾನ್ ಪೌತ್ರಾನ್ ಸಖೀಂಸ್ತಥಾ. ತತ್ರ ಪಶ್ಯತ್ ಸ್ಥಿತಾನ್ ಪಾರ್ಥಃ. ಅಲ್ಲಿ ಇರುವ ಎಲ್ಲರನ್ನು ಕೂಡ ಪಾರ್ಥ ನೋಡಿದ. ಅರ್ಜುನ ನೋಡಿದ ಅಂತ. ಎಂಥವರೆಲ್ಲ ಇದ್ರು? ಯಾರೆಲ್ಲ ಇದ್ರು? ಪಿತೃನ್ ಅಥ ಪಿತಾಮಹಾನ್. ಪಿತೃನ್ ಅಥ ಪಿತಾಮಹಾನ್. ತಂದೆಗೆ ಸಮಾನರಾದವರಿದ್ದಾರೆ. ಭೂರಿಶ್ರವ ಮೊದಲಾದವರು. ಪಿತಾಮಹಾನ್ ಭೀಷ್ಮ ಸೋಮದತ್ತ ಮೊದಲಾದ ಪಿತಾಮಹರನ್ನ. ಆಚಾರ್ಯಾನ್ ದ್ರೋಣರಂಥ ಗುರುಗಳನ್ನ. ಮಾತುಲಾನ್ ಶಲ್ಯ ಶಕುನಿ ಮೊದಲಾದ ಸೋದರ ಮಾವಂದಿರನ್ನ. ಭ್ರಾತೃನ್ ಧರ್ಮರಾಜ ದುರ್ಯೋಧನ ಮೊದಲಾದ ಅಣ್ಣ ತಮ್ಮಂದಿರನ್ನ. ಪುತ್ರಾನ್ ಅಭಿಮನ್ಯು ಮೊದಲಾದ ಮಕ್ಕಳನ್ನ. ಪೌತ್ರಾನ್ ಘಟೋತ್ಕಚನ ಮಗನ ಮೊದಲಾದ ಮೊಮ್ಮಕ್ಕಳನ್ನ. ಪುತ್ರಾನ್ ಪೌತ್ರಾನ್ ಸಖೀಂಸ್ತತ. ಸ್ನೇಹಿತರು ಕೃಷ್ಣ ಅಶ್ವತ್ಥಾಮ ಮೊದಲಾದವರನ್ನ. ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯರೋಪಿ. ಶ್ವಶುರಾನ್ ದೃಪದ ಸುಹೃದಶ್ಚೈವ ಸುಹೃದರು ಹಿತೈಷಿಗಳು. ವಿರಾಟರಂತ ಹಿತೈಷಿಗಳು. ಇವರನ್ನೆಲ್ಲ ಸೇನೆಯೋ ಉಭಯೋರಪಿ ಎರಡೂ ಸೇನೆಗಳಲ್ಲಿ ಇರುವ ಇವರನ್ನೆಲ್ಲ ತಾನು ಸಮೀಕ್ಷಸ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತಾನ್. ಇವರೆಲ್ಲ ಬಂಧುಗಳು ತನ್ನ ಮುಂದೆ ನಿಂತಿದ್ದಾರೆ. ಕಣ್ಣಾರೆಯಾಗಿ ಕಂಡ ಅವರನ್ನೆಲ್ಲ ಎಲ್ಲ ಬಂಧುಗಳನ್ನ ಕಣ್ಣಾರೆಯಾಗಿ ಕಂಡ. ಕೃಪಯಾ ಪರಯಾವಿಷ್ಟೋ ವಿಷೀದನ್ ಇದಮಬ್ರವೀತ್. ಇವರನ್ನೆಲ್ಲ ನೋಡಿ ಕೃಪಯಾ ಪರಯಾವಿಷ್ಟ, ಅತಿಯಾದ ಕರುಣೆಯಿಂದ ಆವಿಷ್ಟನಾದ. ಕೃಪಯಾ ಪರಯಾವಿಷ್ಟ ವಿಷೀದನ್ ಇದಮಬ್ರವೀತ್. ವಿಷೀದನ್ ಮನಸ್ಸಿನ ದುರ್ಬಲತೆಯಿಂದ
ಈ ಮಾತನ್ನ ಆಡುತ್ತಾನೆ. ವಿಷೀದನ್ ಅಂದ್ರೆ ವಿಷಾದಂ ಕುರುವನ್ ಅಂತ ಅರ್ಥ. ವಿಷಾದ ಅಂದ್ರೆ ಏನು? ಮೋಹ, ನನ್ನವರು ಅಂತ ಮೋಹ. ಅವರ ಒಟ್ಟಿಗೆ ಯುದ್ಧ ಮಾಡಬೇಕು, ಅವರೆಲ್ಲ ಸಾಯ್ತಾರೆ, ಅದರಿಂದ ಶೋಕ, ಮೋಹದಿಂದ ಶೋಕ, ಮೋಹ ನಿಮಿತ್ತದಿಂದ ಶೋಕ. ಈ ಶೋಕವೇ ಏನಾಯಿತು? ದುರ್ಬಲ ಅಂತ ಹೊಂದಿತು. ಮನಸ್ಸು ದುರ್ಬಲ ಆಯಿತು, ಮನೋದೌರ್ಬಲ್ಯ ಬಂತು. ವಿಷೀದನ್ ಅಂದ್ರೆ ಮೋಹದಿಂದ ಉಂಟಾದಂತಹ ಶೋಕ. ಆ ಶೋಕ ಅಂದ್ರೆ ದುಃಖ, ದುಃಖದಿಂದ ಉಂಟಾದಂತಹ ಮನೋದೌರ್ಬಲ್ಯ ಅಂತ ಅರ್ಥ. ಈ ಮನೋದೌರ್ಬಲ್ಯ ಇತ್ತು ಅಂತ ಆದ್ರೆ ನಿಷ್ಕ್ರಿಯರಾಗಿ ಬಿಡ್ತಾರೆ, ಏನು ಕೆಲಸ ಕಾರ್ಯಗಳು ಮಾಡುವುದಿಲ್ಲ. ಅಂತಹ ಮನೋದೌರ್ಬಲ್ಯ ಉಂಟಾಯಿತು. ವಿಷೀದನ್, ಮನಸ್ಸು ದುರ್ಬಲ ಆಯಿತು. ಇದಂ ಅಬ್ರವೀತ್, ದುರ್ಬಲವಾದ ಮನಸ್ಸಿನಿಂದ ಹೇಳ್ತಾನೆ ಅರ್ಜುನ. ಏನು ಹೇಳಿದ? ದೃಷ್ಟ್ವೇ ಮಂ ಸ್ವಜನಂ ಕೃಷ್ಣ ಯೂತ್ಸುಂ ಸಮುಪಸ್ಥಿತಂ. ಕೃಷ್ಣ ಯುತ್ಸುಂ ಸಮುಪಸ್ಥಿತಂ, ಯುದ್ಧ ಮಾಡಬೇಕು ಅಂತ ಇಲ್ಲಿ ಉಪಸ್ಥಿತಿ ಇರುವ ನಮ್ಮವರನ್ನ ನೋಡಿ ಕೃಷ್ಣ ಏನು ಆಗ್ತಾ ಇದೆ ನನಗೆ ಅಂದ್ರೆ, ಸೀದಂತಿ ಮಮ ಗಾತ್ರಾಣಿ ಮುಖಂ ಚ ಪರಿಶುಷ್ಯತಿ ವೇಪತುಶ್ಚ ಶರೀರೇ ಮೇ ರೋಮಹರ್ಷಶ್ಚ ಜಾಯತೆ. ಮಮ ಗಾತ್ರಾಣಿ, ನನ್ನ ಕೈ, ನನ್ನ ಕಾಲು ಮುಂತಾದ ಅವಯವಗಳೆಲ್ಲ ಸೀದಂತಿ, ಶಿಥಿಲವಾಗ್ತಾ ಇದೆ. ಮುಖಂ ಚ ಪರಿಶುಷ್ಯತಿ, ಮುಖ ಅಂದ್ರೆ ಅದು ಬಾಡುತ್ತಾ ಇದೆ, ಅಥವಾ ಬಾಯಿ ಒಣಗುತ್ತಾ ಇದೆ. ಮುಖ ಅಂದ್ರೆ ಬಾಯಿ, ಅದು ಒಣಗುತ್ತಾ ಇದೆ. ವೇಪತುಶ್ಚ ಶರೀರೇ ಮೇ, ಇಡೀ ಶರೀರ ವೇಪತುಹು ಕಂಪನ. ವೇಪತುಹು ಅಂದ್ರೆ ಕಂಪ, ನಡುಗುತ್ತಾ ಇದೆ, ಶರೀರ ಎಲ್ಲ ನಡುಗುತ್ತಾ ಇದೆ. ರೋಮಹರ್ಷಶ್ಚ ಜಾಯತೆ, ರೋಮಾಂಚನ ಆಗ್ತಾ ಇದೆ. ಗಾಂಡೀವಂ ಸ್ರಂಸತೆ ಹಸ್ತಾತ್ ತುಕ್ಚೈವ ಪರಿದಹ್ಯತೆ ನ ಚ ಶಕ್ನೋಮ್ಯವಸ್ಥಾತುಂ ಭ್ರಮತೀವ ಚ ಮೇ ಮನಃ. ಕೈಯಲ್ಲಿ ಗಾಂಡೀವ ಧನಸ್ಸು ಇದೆ, ಅದು ಸ್ರಂಸತೆ ಹಸ್ತಾತ್, ಕೈಯಿಂದ ಜಾರ್ತಾ ಇದೆ. ತೊಕುತೈವ ಪರಿದಹ್ಯತೆ, ಶರೀರದ ಚರ್ಮ ಅದು ಸುಡುತ್ತಾ ಇದೆ, ಅಷ್ಟು ಬಿಸಿ ಆಗ್ತಾ ಇದೆ. ನಚ ಶಕ್ನೋಮಿ ಅವಸ್ಥಾತುಂ, ನಿಂತುಕೊಳ್ಳುವುದಕ್ಕೆ ತ್ರಾಣ ಇಲ್ಲ ಅಂತ ಆಗ್ತಾ ಇದೆ. ಭ್ರಮರ್ತೀವ ಚ ಮೇ ಮನಃ, ನನ್ನ ಮತಿ ಬುದ್ಧಿ ಭ್ರಮಣೆಯಾದಂತೆ ಕಾಣುತ್ತಾ ಇದೆ. ಭ್ರಮತೀವ ಚ ಮೇ ಮನಃ ನಿಮಿತ್ತಾನಿ ಚ ಪಶ್ಯಾಮಿ ವಿಪರೀತಾನಿ ಕೇಶವ ನ ಚ ಶ್ರೇಯೋನು ಪಶ್ಯಾಮಿ ಹತ್ವಾ ಸ್ವಜನಮಾಹವೇ. ನಿಮಿತ್ತಾನಿ ಚ ಪಶ್ಯಾಮಿ, ಅಪಶಕುನಗಳನ್ನೆಲ್ಲ ಕಾಣುತ್ತಾ ಇದ್ದೇನೆ ನಾನು. ವಿಪರೀತಾನಿ ಕೇಶವ, ಕೇಶವ
ಯುದ್ಧದಲ್ಲಿ ಕೆಲವೊಂದು ಅಪಶಕುನಗಳನ್ನ ವಿಪರೀತವನ್ನ ಕಾಣುತ್ತಾ ಇದ್ದೇನೆ. ನತ ಶ್ರೇಯೋನ ಪಶ್ಯಾಮಿ ಹತ್ವಾ ಸ್ವದನಮಾಹವೇ. ಸ್ವಜನರನ್ನ, ನಮ್ಮವರನ್ನ, ಬಂಧುಗಳನ್ನ ಹತ್ವಾ ಕೊಂದು ನಾನು ಪಡೆಯಬೇಕಾದಂತ ಶ್ರೇಯಸ್ಸನ್ನು ನಾನು ಕಾಣುತ್ತಾ ಇಲ್ಲ. ಯುದ್ಧದಲ್ಲಿ ಶ್ರೇಯಸ್ಸು ಲಭಿಸ್ತದೆ, ಹೌದು, ಕೀರ್ತಿ. ಆದರೆ ಈ ಬಂಧುಗಳನ್ನ ಕೊಂದು ಯುದ್ಧ ಮಾಡಿದ್ರಿಂದ ನನಗೆ ಕೀರ್ತಿ ಬರ್ತದೆ ಅಂತ ನನಗೆ ಭಾಸ ಆಗ್ತಾ ಇಲ್ಲ. ನಕಾಂಕ್ಷೆ ವಿಜಯಂ ಕೃಷ್ಣ ನಚ ರಾಜ್ಯಂ ಸುಖಾನಿ ಚ. ಕಿಂ ನೋ ರಾಜ್ಯೇನ ಗೋವಿಂದ ಕಿಂ ಭೋಗೇರ್ಜೀವಿತೇನ ವಾ. ನಕಾಂಕ್ಷೆ ವಿಜಯಂ ಕೃಷ್ಣ, ನನಗೆ ಜಯ ಎಲ್ಲ ಬೇಡ ಯುದ್ಧದಲ್ಲಿ. ಜಯವನ್ನ ಅಪೇಕ್ಷೆ ಮಾಡ್ತಾ ಇಲ್ಲ. ನತ ರಾಜ್ಯಂ ಸುಖಾನಿಚ, ರಾಜ್ಯವೂ ಬೇಡ, ರಾಜ್ಯದಿಂದ ಉಂಟಾಗುವ ಸುಖವೂ ಕೂಡ ಬೇಡ. ಕಿಮ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೇರ್ ಜೀವಿತೇನವ. ರಾಜ್ಯದಿಂದ ಏನು ಸುಖ? ಈ ರಾಜ್ಯವನ್ನು ಪಡೆದುಕೊಂಡು ಅದರಿಂದ ಬರುವ ಸುಖ ಭೋಗಗಳಿಂದ ಬದುಕಿನಿಂದಾಗಿ ಏನು ಪ್ರಯೋಜನ? ಯಾವ ವಿಜಯ, ಸುಖ, ರಾಜ್ಯ ಇದು ಯಾವುದನ್ನು ನಾನು ಬಯಸ್ತಾ ಇಲ್ಲ, ನನಗೆ ಏನು ಬೇಡ. ಈ ರೀತಿಯಾಗಿ ಎಲ್ಲ ಹೇಳಲಿಕ್ಕೆ ಪ್ರಾರಂಭ ಮಾಡಿದ ಎಂಬಲ್ಲಿಗೆ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು.